ನೀವು ಗೆಲ್ಲಬೇಕೆಂದರೆ ಈ 3 ವಿಷಯಗಳನ್ನು ಯಾರತ್ತಿರವೂ ಹೇಳಬೇಡಿ. ನಮಸ್ಕಾರ ಸ್ನೇಹಿತರೆ. ಜೀವನದಲ್ಲಿ ಪ್ರತಿಯೊಬ್ಬರೂ ಗೆಲ್ಲಬೇಕೆಂದು ಬಯಸುತ್ತಾರೆ. ಹಣ, ಹೆಸರು, ಗೌರವ, ಯಶಸ್ಸು ಎಲ್ಲವೂ ಬೇಕು. ಆದರೆ ಪ್ರಶ್ನೆ ಏನು ಗೊತ್ತಾ? ಎಲ್ಲರೂ ಯಾಕೆ ಗೆಲ್ಲುವುದಿಲ್ಲ? ಕೆಲವರು ಮಧ್ಯದಲ್ಲೇ ಯಾಕೆ ಸೋಲುತ್ತಾರೆ? ಕೆಲವರ ಕನಸು ಯಾಕೆ ಶುರುವಾಗುವುದಕ್ಕೂ ಮುಂಚೆ ಮುರಿದು ಹೋಗುತ್ತದೆ? ಒಂದು ದೊಡ್ಡ ಸತ್ಯ ಹೇಳುತ್ತೇನೆ. ನೀವು ಎಲ್ಲರಿಗೂ ಎಲ್ಲವನ್ನೂ ಹೇಳುವುದರಿಂದಲೇ ನಿಮ್ಮ ಸೋಲು ಆರಂಭವಾಗುತ್ತದೆ. ಚಾಣಕ್ಯ ಹೇಳುತ್ತಾನೆ, ತನ್ನ ಯೋಜನೆಗಳನ್ನು ಹೊರಗೆ ಹೇಳುವವನು ಯಶಸ್ಸನ್ನು ಕಳೆದುಕೊಳ್ಳುತ್ತಾನೆ. ಇಂದು ನಾನು ನಿಮಗೆ ಹೇಳೋದು, ನೀವು ಗೆಲ್ಲಬೇಕಾದರೆ ಈ 3 ವಿಷಯಗಳನ್ನು ಯಾರಿಗೂ ಹೇಳಬೇಡಿ. ಇವು ಹೇಳಿದ ಕ್ಷಣದಿಂದಲೇ ನಿಮ್ಮ ಶಕ್ತಿ ಕುಗ್ಗುತ್ತದೆ. ಭಾಗ 1. ನಿಮ್ಮ ಭವಿಷ್ಯದ ಯೋಜನೆ ಯಾರಿಗೂ ಹೇಳಬೇಡಿ. ಯಾಕೆ? ನೀವು ಹೇಳುವಾಗ, ನಾನು ದೊಡ್ಡ ಬಿಸ್ನೆಸ್ ಶುರು ಮಾಡ್ತೀನಿ, ನಾನು ಯೂಟ್ಯೂಬ್ ಸ್ಟಾರ್ ಆಗ್ತೀನಿ, ನಾನು ದೊಡ್ಡ ಮನೆ ಕಟ್ತೀನಿ, ಆ ಕ್ಷಣದಲ್ಲಿ ಏನಾಗುತ್ತದೆ ಗೊತ್ತಾ? ಜನ ನಿಮ್ಮ ಮೇಲೆ ನಗುತ್ತಾರೆ. ಕೆಲವರು ನಿಮ್ಮನ್ನು ಹೆದರಿಸುತ್ತಾರೆ. ಕೆಲವರು ನಿಮ್ಮ ಐಡಿಯಾವನ್ನು ಕದಿಯುತ್ತಾರೆ. ಕೆಲವರು ನಿಮ್ಮ ಮನಸ್ಸಿನಲ್ಲಿ ಸಂಶಯ ಬೀಜ ಬಿತ್ತುತ್ತಾರೆ. ಮನಃಶಾಸ್ತ್ರದ ಸತ್ಯ. ನೀವು ನಿಮ್ಮ ಕನಸುಗಳನ್ನು ಹೇಳಿದಾಗ ನಿಮ್ಮ ಮೆದುಳು ಡೋಪಮೀನ್ ಬಿಡುಗಡೆ ಮಾಡುತ್ತದೆ. ಅದರಿಂದ ನೀವು ಮಾಡಿದಂಥ ಫೀಲಿಂಗ್ ಬರುತ್ತದೆ. ಆದರೆ ಕೆಲಸ ಇನ್ನೂ ಶುರುವಾಗಿಲ್ಲ. ಇದರಿಂದ ನೀವು ಅಸಲಿ ಕೆಲಸ ಮಾಡೋ ಶಕ್ತಿ ಕಡಿಮೆಯಾಗುತ್ತದೆ. ಉದಾಹರಣೆ, ನೀವು ಜಿಮ್ಗೆ ಹೋಗಿ ಬಾಡಿ ಬಿಲ್ಡ್ ಮಾಡಬೇಕೆಂದಿದ್ದೀರಾ, ಆದರೆ ಎಲ್ಲರಿಗೂ ಹೇಳಿದ್ರಾ? 3 ದಿನದ ನಂತರ ನೀವು ಬಿಡುತ್ತೀರಿ. ಆದರೆ ಮೌನವಾಗಿ ಮಾಡಿದವರು 6 ತಿಂಗಳಲ್ಲಿ ಬದಲಾವಣೆ ತೋರಿಸುತ್ತಾರೆ. ಸಂಭಾಷಣೆ ಸ್ಟೈಲ್. ನೀನು ಆಗಲ್ಲ ಬಿಡು, ನಿನ್ನಿಂದ ಸಾಧ್ಯವೇ, ನಮ್ಮ ಮನೆ ಹಿನ್ನೆಲೆ ನೋಡ್ಕೋ. ಈ ಮಾತುಗಳು ನಿಮ್ಮ ಆತ್ಮವಿಶ್ವಾಸವನ್ನು ಕೊಲ್ಲುತ್ತವೆ. ಆದ್ದರಿಂದ ನಿಮ್ಮ ಯೋಜನೆಗಳು ನಿಮ್ಮ ಮನಸ್ಸಿನೊಳಗೆ ಇಡಿ. ಫಲಿತಾಂಶ ಬಂದ ಮೇಲೆ ಜಗತ್ತೇ ನೋಡಲಿ. ಭಾಗ 2. ನಿಮ್ಮ ದುರ್ಬಲತೆ ವೀಕ್ನೆಸ್ ಯಾರಿಗೂ ಹೇಳಬೇಡಿ. ಯಾಕೆ ಇದು ಅಪಾಯಕಾರಿ? ನೀವು ನಿಮ್ಮ ದುರ್ಬಲತೆ ಯಾರಿಗಾದರೂ ಹೇಳಿದರೆ ಅವರು ನಿಮಗೆ ಸಹಾಯ ಮಾಡಬಹುದು. ಆದರೆ 90% ಜನ ಅದನ್ನು ನಿಮ್ಮ ವಿರುದ್ಧ ಬಳಸುತ್ತಾರೆ. ಉದಾಹರಣೆ, ನನಗೆ ಬೇಗ ಕೋಪ ಬರುತ್ತದೆ, ನನಗೆ ಹಣದ ಕೊರತೆ ಇದೆ, ನನಗೆ ಭಯ ಹೆಚ್ಚು. ನಂತರ ಅವರು ನಿಮ್ಮನ್ನು ಕೋಪಗೆರಳಿಸುತ್ತಾರೆ, ಹಣದ ವಿಷಯದಲ್ಲಿ ಒತ್ತಡ ಕೊಡುತ್ತಾರೆ, ನಿಮ್ಮ ಭಯದ ಮೇಲೆ ಆಟ ಆಡುತ್ತಾರೆ. ಚಾಣಕ್ಯನ ಮಾತು, ತನ್ನ ದುರ್ಬಲತೆ ಹೇಳಿದವನು ತನ್ನ ಶತ್ರುವಿಗೆ ಆಯುಧ ನೀಡಿದಂತಾಡುತ್ತದೆ. ಪರಿಹಾರ: ನಿಮ್ಮ ದುರ್ಬಲತೆಯನ್ನು ನೀವು ಸ್ವತಃ ಸರಿಪಡಿಸಿಕೊಳ್ಳಿ. ಎಲ್ಲರಿಗೂ ಓಪನ್ ಆಗಬೇಡಿ. ನಂಬಿಕೆಗೆ ಪಾತ್ರ ವ್ಯಕ್ತಿ ಇದ್ದರೆ ಮಾತ್ರ ಹೇಳಿ. ಭಾಗ 3. ನಿಮ್ಮ ಆದಾಯ ಅಥವಾ ಹಣದ ಮಾಹಿತಿ ಯಾರಿಗೂ ಹೇಳಬೇಡಿ. ಇದು ಬಹಳ ಅಪಾಯಕಾರಿ ವಿಷಯ. ಹಣದ ಬಗ್ಗೆ ಹೇಳಿದರೆ ಏನಾಗುತ್ತದೆ? ನೀವು ಹೆಚ್ಚು ಸಂಪಾದಿಸುತ್ತಿದ್ದರೆ ಅಸೂಯೆ ಶುರು. ನಿಮ್ಮ ಹಿಂದೆ ಮಾತು, ನಿಮಗೆ ಸಾಲ ಕೇಳುವುದು, ನಿಮ್ಮನ್ನು ಬಳಸಿಕೊಳ್ಳುವುದು. ನೀವು ಕಡಿಮೆ ಸಂಪಾದಿಸುತ್ತಿದ್ದರೆ ನಿಮಗೆ ಗೌರವ ಕಡಿಮೆ, ನಿರ್ಲಕ್ಷ್ಯ, ಕೆಳಗೆ ನೋಡುವುದು. ಸತ್ಯ: ಹಣದ ಮಾಹಿತಿ ಗೌಪ್ಯವಾಗಿರಬೇಕು. ಶ್ರೀಕೃಷ್ಣ ಹೇಳುತ್ತಾನೆ, ಸಂಪತ್ತು ಮೌನದಲ್ಲಿ ಬೆಳೆಯುತ್ತದೆ. ನೀವು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಎಲ್ಲರಿಗೂ ಹೇಳಬೇಡಿ. ನಿಮ್ಮ ಜೀವನದ ಮಟ್ಟವೇ ಮಾತನಾಡಲಿ. ಮಧ್ಯಭಾಗ: ಭಾವನಾತ್ಮಕ ಪವರ್ ಸ್ಪೀಚ್. ಸ್ನೇಹಿತರೆ, ಸಿಂಹ ತನ್ನ ಗರ್ಜನೆ ಎಲ್ಲರಿಗೂ ಹೇಳುವುದಿಲ್ಲ, ಅದು ಮೌನವಾಗಿ ಬೇಟೆ ಮಾಡುತ್ತದೆ. ನೀವು ಕೂಡ ಹಾಗೆ ಇರಬೇಕು. ಹೆಚ್ಚು ಮಾತನಾಡುವವನು ಕಡಿಮೆ ಸಾಧಿಸುತ್ತಾನೆ. ಮೌನವಾಗಿ ಕೆಲಸ ಮಾಡುವವನು ಜಗತ್ತನ್ನು ಕದಿಯುತ್ತಾನೆ. ಹೆಚ್ಚುವರಿ ಆಳವಾದ ವಿವರಣೆ. ಯಾಕೆ ಮೌನ ಯಶಸ್ಸಿನ ರಹಸ್ಯ? ಮೌನ ಕಾನ್ಸಂಟ್ರೇಷನ್ ಕೊಡುತ್ತದೆ. ಮೌನ ನಿಮ್ಮ ಎನರ್ಜಿ ಉಳಿಸುತ್ತದೆ. ಮೌನ ನಿಮ್ಮ ರೆಪ್ಯುಟೇಷನ್ ಬಿಲ್ಡ್ ಮಾಡುತ್ತದೆ. ನಿಮ್ಮ ಜೀವನದಲ್ಲಿ ಈ ನಿಯಮ ಅನುಸರಿಸಿ. ಯೋಜನೆ ಮೌನ, ದುರ್ಬಲತೆ ರಹಸ್ಯ, ಹಣ ಗೌಪ್ಯ. ಪ್ರಾಯೋಗಿಕ 30 ದಿನ ಚಾಲೆಂಜ್. ದರ್ಶನ್, ನಿಮ್ಮ ವೀಕ್ಷಕರಿಗೆ ಈ ಚಾಲೆಂಜ್ ಕೊಡಬಹುದು. 30 ದಿನ. ನಿಮ್ಮ ಗೋಲ್ಸ್ ಯಾರಿಗೂ ಹೇಳಬೇಡಿ. ನಿಮ್ಮ ಇನ್ಕಮ್ ಹೇಳಬೇಡಿ. ನಿಮ್ಮ ಫಿಯರ್ ರಿವೀಲ್ ಮಾಡಬೇಡಿ. ಮತ್ತೆ ನೋಡಿ ನಿಮ್ಮ ಆತ್ಮವಿಶ್ವಾಸ ಎಷ್ಟು ಹೆಚ್ಚುತ್ತದೆ. ಸ್ನೇಹಿತರೆ, ನಿಮ್ಮ ಜೀವನ ಒಂದು ಯುದ್ಧ. ಪ್ರತಿ ಯುದ್ಧದಲ್ಲಿ ಯೋಧನು ತನ್ನ ತಂತ್ರಗಳನ್ನು ರಹಸ್ಯವಾಗಿಡುತ್ತಾನೆ. ನೀವು ಗೆಲ್ಲಬೇಕು ಅಂದ್ರೆ ಈ 3 ವಿಷಯಗಳನ್ನು ಮರೆಮಾಚಿ. 1. ನಿಮ್ಮ ಯೋಜನೆ. 2. ನಿಮ್ಮ ದುರ್ಬಲತೆ. 3. ನಿಮ್ಮ ಹಣದ ಮಾಹಿತಿ. ಫಲಿತಾಂಶ ಬಂದ ಮೇಲೆ ಜಗತ್ತು ನಿಮ್ಮ ಹೆಸರು ಹೇಳುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಕನ್ನಡ ಮೋಟಿವೇಶನ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.